ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇದು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಉತ್ತರಿಕೆಯಾಗಿದೆ 2023-24ನೇ ಸಾಲಿಂದ. ಮತ್ತು ಇಲ್ಲಿ 3 ವಿಭಾಗಗಳಿವೆ: ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ. ಭೌತಶಾಸ್ತ್ರದಲ್ಲಿ 3 ಬಹುಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ವಿದ್ಯುತ್ ಆವೇಶದ SI ಏಕಮಾನ ಕೇಳಿದ್ದಾರೆ. ಕೂಲಮ್ ಅಂತ ನೀವು ಟಿಕ್ ಹಾಕಬೇಕು. ಎರಡನೇ ಪ್ರಶ್ನೆ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಬಿ ವಿದ್ಯುತ್ ಪ್ರವಾಹ. ಮೂರನೇ ಪ್ರಶ್ನೆ ಬಂದ್ಬಿಟ್ಟು ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವ ದರ್ಪಣದ ವಿಧ ಯಾವುದು ಅಂತ ಕೇಳ್ತಾರೆ. ಅಲ್ಲಿ ನೀವು ಆಪ್ಷನ್ ಸಿ ಪೀನ ದರ್ಪಣ ಅಂತ ಹಾಕೋದು. ಒಂದು ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೇಳಿರ್ತಾರೆ. ಕೋಷ್ಟಕ ನಿಮ್ಮ ಪಠ್ಯ ಪುಸ್ತಕದ ಕೋಷ್ಟಕಗಳಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಚಿತ್ರಗಳು ಬರೆದಿರ್ತಾವ ಅಂತ, ಮತ್ತು ಅವ್ರ ಹೆಸರು ಸಕಟ ಕೊಟ್ಟಿರ್ತಾರೆ. ನೀವು ನೋಡ್ಕೊಂಡು ಹೋಗೋದು, ಅವ್ರ ಮುಖಾಂತರ ನೀವು ಬಿಡಿಸ್ಬೋದು. ಪರಿವರ್ತಕ ರೋಧ ಮತ್ತು ತಂತಿಗಳು ಸೇರುವ ಸ್ಥಳ ಅಂತ ಕೇಳ್ತಾರೆ. ಐದನೇ ಪ್ರಶ್ನೆ ಬಂದ್ಬಿಟ್ಟು ಬಿಳಿಯ ರೋಹಿತ್ ಎಂದರೇನು, ಅದರ ಡೆಫಿನೇಷನ್ ನೀವು ಬರೀಬೇಕು. ಮೂರನೇ ಭಾಗದೊಳಗೆ 2 ಅಂಕದ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. 6th ಕಾರಣ ಕೊಡಿ. ವಿದ್ಯುತ್ ದೀಪಗಳು ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಮತ್ತು ಬಿ ಒಳಗೆ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಅಥವಾ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ ಏಕೆ ಅಂತ ಕೇಳಿರ್ತಾರೆ. ನೋಡಿ, ಏನಂತ ಬರೀಬೇಕು ಏಕೆ ಅಂತ. ನೀವು ಇಲ್ಲಿ ಇವು ಕಾರಣಗಳನ್ನು ಕೊಟ್ಟಿರ್ತಾರೆ. ಇವುಗಳು ನೀವು ಯಾವ ಸ್ಥಳ ಅಂತ ಬರೆಯುವುದು. 7ನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ವಿದ್ಯುತ್ ಮಂಡಲವನ್ನು ಗಮನಿಸಿ ಅಲ್ಲಿ ಸೂತ್ರದ ಸಮೇತ ಪರಿಹಾರವನ್ನು ಕಂಡುಹಿಡಿಯೋದು. ಕರೆಂಟ್ನ ಬೆಲೆಯನ್ನು ಕಂಡುಹಿಡಿದಿದೆ. ನೀವು ಯಾವ ಕರೆಂಟ್ ಬೆಲೆ ಬರ್ತೈತೆ ಅದು 1.5 ಆಂಪಿಯರ್ ಬಂದಿದೆ, ಇದನ್ನು ಕಂಡುಹಿಡಿದು. 2 ಅಂಕದ ಪ್ರಶ್ನೆ. 8ನೇ ಪ್ರಶ್ನೆ ಬಂದ್ಬಿಟ್ಟು ಚಿತ್ರವನ್ನು ಕೊಟ್ಟಿರ್ತಾರೆ. ಚಿತ್ರವನ್ನು ಗಮನಿಸಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದು. ಯಾವ ದಿಕ್ಕಿಗೆ ಹೋಗಿ ಮುಖಾಂತರ ಕ್ಷೇತ್ರವನ್ನು ಕಂಡುಹಿಡಿದು. ಇದಾಗಿದೆ ಚಿತ್ರ ಇದು. ಮತ್ತೆ 4ನೇ ವಿಭಾಗದಲ್ಲಿ ಬಂದರೆ 3 ಅಂಕದ 3 ಪ್ರಶ್ನೆಗಳಿವೆ. 9ನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಸಮಸ್ಯೆ ಇದೆ. ಲೆಕ್ಕದ ಮೇಲೆ ಸಮಸ್ಯೆ ಇದೆ. ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೇಳಿದ್ದಾರೆ. ಅದರೊಳಗೆ ನಿಮ್ಗೆ ಯಾವ ಸ್ಥಳ ಆಗ್ತದೆ ನೀವು ಬರೀಬೋದು. ಮತ್ತು ಸೂತ್ರ ಹಾಕಿದರೆ ನಿಮ್ಗೆ ಅರ್ಧ ಅಂಕ ಇದೆ. ಅರ್ಧ ಅಂಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನೋಡಿ, ಸೂತ್ರವನ್ನು ಹಾಕೋದು ಮೇನ್ ಇರ್ತೈತೆ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಬಿಡಿಸೋದು ಮೇನ್ ಇರ್ತೈತೆ. ಅದರ ಮುಖಾಂತರ ನೀವು 3 ಅಂಕಗಳು ದೊರೀತಾವೆ. 10ನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ವಸ್ತುವನ್ನು ಪಿನ ಮಸೂರದ F1 ಮತ್ತು F1ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವು ಬಹಳ ಪ್ರಮುಖವಾದ ಪ್ರಶ್ನೆ ಇದೆ. ಇದನ್ನು ನೀವು ಬಿಟ್ಟು ಹೋಗಬೇಡಿ. ಇದರಿಂದ ನಿಮಗೆ 3 ಅಂಕ ದೊರೆಯುವ ಚಾನ್ಸ್ ಭಾಳ ಇದೆ. ಚಿತ್ರಕ್ಕೆ 2 ಅಂಕ, ವಸ್ತುವಿನ ಸ್ವಭಾವ ಮತ್ತು ತಲೆ ಕೆಳಗಾದ ಅರ್ಧ ಅಂಕ, ವಸ್ತುವಿನ ಸ್ಥಾನ 2F2 ಗುರುತಿಸುವುದಕ್ಕೆ ನಿಮ್ಗೆ ಅರ್ಧ ಅಂಕ. ಎಲ್ಲ ಸೇರಿ ನಿಮ್ಗೆ 3 ಅಂಕಗಳು ದೊರೀತಾವೆ. ಚಿತ್ರಕ್ಕೆ 2 ಅಂಕ ಇದೆ. ಏನು ಗುರುತಿಸ್ಲಿಕ್ಕಂದ್ರೆ ಚಿತ್ರಕ್ಕೆ 2 ಅಂಕ ಇದೆ ಅದಕ್ಕೆ. 11ನೇ ಪ್ರಶ್ನೆ ಬಂದ್ಬಿಟ್ಟು ಶಕ್ತಿಯ ಉತ್ತಮ ಆಕಾರದ ಗುಣಲಕ್ಷಣಗಳು ಯಾವುವು, ಸೌರಕೋಶದ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ರೆ. ಅಥವಾ ನ್ಯೂಕ್ಲಿಯ ಶಕ್ತಿಯ ಅನುಕೂಲ ಮತ್ತು ಅನಾನುಕೂಲಗಳನ್ನು ಕೇಳಿದ್ದಾರೆ. ನಿಮ್ಗೆ ಯಾವ ಸ್ಥಳ ಆಗುತ್ತೆ ಅದನ್ನ ನೀವು ಬರೀಬಹುದು. ಇವಾಗ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮ್ಗೆ ಸುಲಭವಾಗಿ ಮಾರ್ಕ್ಸ್ಗಳು ದೊರೀತಾವೆ, ನಿಮ್ಗೆ ಅಂಕಗಳು ದೊರೀತಾವೆ. 5ನೇ ವಿಭಾಗದೊಳಗೆ 4 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 12ನೇ ಪ್ರಶ್ನೆ ಬಂದ್ಬಿಟ್ಟು ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆಯವರ ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಪ್ರಯೋಗವನ್ನು ವಿವರಣೆ ಮಾಡಿ. 13ನೇ ಪ್ರಶ್ನೆ ಬಂದ್ಬಿಟ್ಟು ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಮತ್ತು ಅದರ ಜೊತೆ ನಕ್ಷತ್ರಗಳು ಮಿನುಗುತ್ತವೆ ಏಕೆ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ನೀವು ಬರೀಬೇಕು. ಅವ್ರ ಟೆಕ್ಸ್ಟ್ ಬುಕ್ನಾಗ ಇದ್ದ ಹಾಗೇನೆ ಬರೀಬೇಕು. ಅಂದರೆ ಇಲ್ಲಿದ್ದ ಅವ್ರ ಟೆಕ್ಸ್ಟ್ ಬುಕ್ನಾಗ ಇರುತ್ತಲ್ಲ ಅದನ್ನೇ ಇಲ್ಲಿ ಕೊಟ್ಟಿರ್ತಾರೆ. ರಸಾಯನಶಾಸ್ತ್ರದೊಳಗೆ ಬಹುಆಯ್ಕೆ ಪ್ರಶ್ನೆ ಬಂದ್ಬಿಟ್ಟು 14ನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡನ್ನು ಆ್ಯನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲ ಮತ್ತು ಅವುಗಳ ಅನುಪಾತವು ಅನುಕ್ರಮವಾಗಿ ಅಂತ ಕೇಳಿ. ಸಿ ಹೈಡ್ರೋಜನ್, ಆಕ್ಸಿಜನ್ ಮತ್ತು 2:1 ಅಂತಿದೆ. 15ನೇ ಪ್ರಶ್ನೆ ಬಂದ್ಬಿಟ್ಟು ನೀರಿನ ಶಾಖದ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತವೆಂದರೆ. ಆಪ್ಷನ್ ಎಸ್ ಸೋಡಿಯಂ ಕಾರ್ಬೋನೇಟ್. 16ನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಮೆಂಡೆಲಿಯನ್ ಅವರ ಧಾತುಗಳ ವರ್ಗೀಕರಣ ಒಂದು ಮಿತಿ ಎಂದರೆ ಅಂತಿದೆ. ಆಪ್ಷನ್ ಡಿ ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಸ್ಥಿರ ಸ್ಥಾನ ನೀಡದಿರುವುದು.
8ನೇ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾರೆ. ಇಲ್ಲಿ ಒಂದು ಇದನ್ನು ಕೊಟ್ಟಿದೆ, ಅನುಸೂತ್ರವನ್ನು ಉಪಯೋಗಿಸಿ ನೀವು ಇದನ್ನು ಮಾಡೋದು, ನಿರ್ಧಾರಣೆ ಮಾಡೋದು. 18ನೇ ಪ್ರಶ್ನೆ ಬಂದ್ಬಿಟ್ಟು ರೆಡಾಕ್ಸ್ ಕ್ರಿಯೆ ಅಂದರೆ ಏನು ಅಂತ ಕೇಳಿದಾರೆ. ರೆಡಾಕ್ಸ್ ಕ್ರಿಯೆಯ ಡೆಫಿನೇಷನ್ ನೀವು ಬರೆಯುವುದು. 19ನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಪ್ರಯೋಗವಿದೆ, ಆ ಪ್ರಯೋಗದ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ ಅದು. 20ನೇ ಪ್ರಶ್ನೆ ಒಂದು ಚಿತ್ರವಿದೆ, ಚಿತ್ರಣ ಬರೋದಕ್ಕೆ ಧನಾಗ್ರ ಮಡ್ಡಿಯನ್ನು ಗುರುತಿಸುವುದು. ತಾಮ್ರ ಶುದ್ಧೀಕರಣದ ಚಿತ್ರಗಳು ಧನಾಗ್ರ ಮಡ್ಡಿಯನ್ನು ಗುರುತಿಸುವುದು. ಅದಕ್ಕೆ ನಿಮಗೆ 2 ಅಂಕದ ಪ್ರಶ್ನೆ. ಮತ್ತು 21ನೇ ಪ್ರಶ್ನೆ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದೆ, ಅದರ ಬದಲಿಗೆ ಮತ್ತು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳೆ ಎರಗಿಸಿದಾಗ ಅದರ ಪ್ರಯೋಗದ ಬಗ್ಗೆ ಬರೆಯುವುದು, ರಾಸಾಯನಿಕ ಸಮೀಕರಣದ ಪ್ರಯೋಗ. 22ನೇ ಪ್ರಶ್ನೆ ಬಂದ್ಬಿಟ್ಟು ಸಾರ್ವಜನಿಕ ಸಲ್ಫ್ಯೂರಿಕ್ ಆಮ್ಲದ ಒಂದು ಚಿತ್ರ ಇದೆ, ಹೈಡ್ರೋಜನ್ ಅನಿಲದ ಪಾಪ್. ಇದು ಬಹಳ ಪ್ರಮುಖ ಪ್ರಶ್ನೆ, ಇದು ಪ್ರಮುಖ ಚಿತ್ರವಾಗಿದೆ. ಚಿತ್ರಕ್ಕೆ 1 ಅರ್ಧ ಅಂಕ ಮತ್ತು ಭಾಗಕ್ಕೆ ಅರ್ಧ ಅಂಕ, ಟೋಟಲ್ 2 ಅಂಕದ ಪ್ರಶ್ನೆ ಆಗಿದೆ. 10ನೇ ವಿಭಾಗಗಳು 23ನೇ ಅಯಾನಿಕ್ ಸಂಯುಕ್ತಗಳು ಎಂದರೇನು? ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಗುಣಗಳನ್ನು ಬರೆಯಿರಿ. ಅಥವಾ ಅದರೊಳಗೆ ಮಿಶ್ರ ಲೋಹಗಳು ಎಂದರೇನು? ಲೋಹಗಳು ಯಾವುದಾದರೂ 4 ಭೌತ ಗುಣಗಳನ್ನು ಬರೆಯಿರಿ ಅಂತ ಕೇಳಿದಾರೆ. ಅದ್ರ ಬಗ್ಗೆನೇ ಬರೀಬೇಕಿದೆ, ಹೆಂಗಿದೆ ಆ ರೀತಿ ಬರೆದ್ರೆ ನಿಮ್ಗೆ ಟೋಟಲ್ 4 ಅಂಕಗಳು ದೊರೀತಾವೆ. ಇಲ್ಲಿ 25ನೇ ಪ್ರಶ್ನೆ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ವರ್ಗೀಕರಣ ಬಗ್ಗೆ ಇದೆ, ಇದರ ಬಗ್ಗೆ ಬರೆಯಿದೆ. 11ನೇ ವಿಭಾಗದೊಳಗೆ 4 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. 26ನೇ ಪ್ರಶ್ನೆಯಿಂದ ಕೆಳಗಿನ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ವಿನ್ಯಾಸವನ್ನು ಬರೆಯಿರಿ. ಸೈಕ್ಲೋಹೆಕ್ಸೇನ್ ಮತ್ತು ಪ್ರೊಪನೈಕ್ ಆಮ್ಲಗಳ ರಚನಾ ವಿನ್ಯಾಸಗಳನ್ನು ಬರೆಯುವುದು ಮತ್ತು ಅದರೊಳಗೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ವ್ಯತ್ಯಾಸವನ್ನು ಬರೆಯುವುದು. ಈ ರೀತಿ ಬರೆದ್ರೆ ನಿಮ್ಗೆ 4 ಅಂಕಗಳು ದೊರೀತಾವೆ. ಜೀವವಿಜ್ಞಾನ ಶಾಸ್ತ್ರ ಒಳಗೆ ನಿಮ್ಗೆ 27ನೇ ಪ್ರಶ್ನೆ ಬಂದ್ಬಿಟ್ಟು ಮೇದೋಜೀರ್ಘ ಗ್ರಂಥಿಯ ಸ್ರವಿಗೆ ಆಗುವ ಹಾರ್ಮೋನ್ ಯಾವುದಂತ ಕೇಳಿದಾರೆ. ರಕ್ತದಲ್ಲಿನ ಮಟ್ಟವನ್ನು ಕಡಿಮೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಂತ ಕಾರ್ಯವನ್ನು ಬರೀಬೇಕಾಗ್ತದೆ. ಆಪ್ಷನ್ ಬಿ. 28ನೇ ಪ್ರಶ್ನೆ ಬಂದ್ಬಿಟ್ಟು ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯವೆಂದರೆ. ಆಪ್ಷನ್ ಸಿ. ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಅಂತ ಬರೀಬೇಕು. 29ನೇ ಪ್ರಶ್ನೆ ಬಂದ್ಬಿಟ್ಟು ಪ್ರಾಣಿಗಳಿಗೆ ಪರಾವರ್ತಿತ ಛಾಪಗಳು ನಿಶ್ಶೀಘ್ರ ಪ್ರಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿದೆ, ಏಕೆ ಅಂತ ಸಮರ್ಥಿಸಬೇಕಾದ. 30ನೇ ಪ್ರಶ್ನೆ ಬಂದ್ಬಿಟ್ಟು ತೆರೆದ ಪತ್ರದ ಚಿತ್ರವನ್ನು ಬರೆದು ಕಾವಲು ಜೀವಕೋಶಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆ ಭಾಗಕ್ಕೆ ಅರ್ಧ ಅಂಕ, ಚಿತ್ರಕ್ಕೆ ಅರ್ಧ ಅಂಕ, ಇದು ಟೋಟಲ್ 1 ಅಂಕದ ಪ್ರಶ್ನೆ ಇದೆ. 13ನೇ ವಿಭಾಗದೊಳಗೆ 32ನೇ ಪ್ರಶ್ನೆ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಯ ದೇಹವು ವ್ಯಾಯಾಮಗಳಿಂದಾಗಿ ಗಾತ್ರದಲ್ಲಿ ಬದಲಾಗಿದೆ, ಬದಲಾವಣೆಯನ್ನು ಮುಂದಿನ ಸಂತತಿಯಲ್ಲಿ ಕಾಣಬಹುದೇ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಲೈಂಗಿಕ ಪಾಠದಿಂದ, ಸಂತಾನೋತ್ಪತ್ತಿ ಪಾಠದಿಂದ ಬಂದಿರೋ ಪ್ರಶ್ನೆ. ಇದು ಟೋಟಲ್ 2 ಅಂಕದ ಪ್ರಶ್ನೆ ಆಗಿದೆ. 33ನೇ ಪ್ರಶ್ನೆ ಬಂದ್ಬಿಟ್ಟು ಆಹಾರ ಸರಪಳಿಯನ್ನು ಗಮನಿಸಿ ಇಲ್ಲಿ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಕೇಳಿದ್ದಾರೆ. ಶಕ್ತಿಯ ಮಟ್ಟವನ್ನು ಬರೆಯುವುದಿಲ್ಲ ನೀವು, ಇದು ಹೆಂಗಿದೆ ಹಂಗೆ ಬರೆದ್ರೆ ನಿಮ್ಗೆ ಪೂರ್ಣ 2 ಅಂಕಗಳು ದೊರೀತಾವೆ. 14ನೇ ವಿಭಾಗದೊಳಗೆ ಬಂದರೆ 34ನೇ ಪ್ರಶ್ನೆ ಬಂದ್ಬಿಟ್ಟು ಹೈಡ್ರಾ ಮತ್ತು ಪ್ಲೇನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪರಸ್ಪರ ಭಿನ್ನವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಅಥವಾ ಅದರೊಳಗೆ ನಿಷೇಚನ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ, ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ಅಂತ ವಿವರಿಸಿ ಅಂತಂದ. ಅದರ ಬಗ್ಗೆ ಭಿನ್ನವಾಗಿ ಬರೆಯುತ್ತೆ, ಭಿನ್ನತೆ ಮತ್ತು ವ್ಯತ್ಯಾಸಗಳು. 35ನೇ ಪ್ರಶ್ನೆ ಮಾನವನ ಮೆದುಳು ಕೇಳಿದಾರೆ. ಮೆದುಳು ತೆಗೆದು ಅದರ ಭಾಗವನ್ನು ಗುರುತಿಸುವುದು, ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕವನ್ನು ಗುರುತಿಸುವುದು. ಚಿತ್ರಕ್ಕೆ 2 ಅಂಕ, ಭಾಗಗಳಿಗೆ ಅರ್ಧ ಅಂಕ, ಟೋಟಲ್ ಆಗಿ 3 ಅಂಕದ ಪ್ರಶ್ನೆ ಆಗಿದೆ. ಮತ್ತು 4ನೇ ವಿಭಾಗದಲ್ಲಿ ಒಂದು ಪ್ರಶ್ನೆ ಕೇಳಿದರೆ 4 ಅಂಕದ ಒಂದು ಪ್ರಶ್ನೆ. 37ನೇ ಪ್ರಶ್ನೆ ಏನಂದರೆ ಪ್ರಭೇದೀಕರಣ ಎಂದರೇನು, ಪ್ರಭೇದೀಕರಣಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಬಿ ಒಳಗೆ ಪಳವಳಿಕೆ ಎಂದರೇನು, ಪಳವಳಿಕೆಗಳ ಕಾಲ ನಿರ್ಣಯ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಥವಾದಲ್ಲಿ ಮೆಂಡಲಿಯನ್ ಅವರ ಪ್ರಬಲ ಮತ್ತು ದುರ್ಬಲ ಗುಣಗಳನ್ನು ತಿಳಿಸಿ. ಮತ್ತು ದ್ವಿತರಣೀಕರಣ ಎಂದರೇನು, ಅವರ ಪ್ರಯೋಗವನ್ನು ಬರೆಯುತ್ತೆ, ಅವನ ಚಕ್ರ ಬೋರ್ಡ್ ಹಾಕಿ ಪ್ರಯೋಗವನ್ನು ಮಾಡೋದು. ಮತ್ತು 5ನೇ ವಿಭಾಗದೊಳಗೆ 5 ಅಂಕದ ಒಂದು ಪ್ರಶ್ನೆ ಇದೆ. 38ನೇ ಪ್ರಶ್ನೆ ಬಂದ್ಬಿಟ್ಟು ಈ ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿ ಅಣುವಾಗಿ ಪರಿವರ್ತನೆ ಆಗುತ್ತದೆ, ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಗುಳುಗಳು ಹೇಗೆ ಪಾತ್ರ ವಹಿಸುತ್ತವೆ, ಮತ್ತು ಬಿಯಲ್ಲಿ ಸಸ್ಯಗಳಲ್ಲಿ ಕಂಡುಬರುವ ವಿಸರ್ಜನಾ ತಂತ್ರಗಳು ಯಾವುವು ಅಂತ ಕೇಳಿದ್ದಾರೆ. ಅದರ ಬಗ್ಗೆ ಪೂರ್ಣವಾಗಿ ವಿವರಣೆ ಮಾಡಿ ಬರೆದರೆ ನಿಮ್ಗೆ ಪೂರ್ಣವಾಗಿ 5 ಅಂಕಗಳು ದೊರೀತಾವೆ.